ನಾವು ಈಗ ಬಂದಿದ್ದೀವಿ ಸೂಲಾ ವಿನ್ಯಾಡ್ಗೆ. ಇದು ಕೂಡ ಟೂರಿಸಂ ಮಿನಿಸ್ಟ್ರಿ ಆಫ್ ಇಂಡಿಯಾ ಮತ್ತು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಜೊತೆ ದೇಖೋ ಅಪ್ನಾ ದೇಶ್ ಮತ್ತು ವೋಕಲ್ ಫಾರ್ ಲೋಕಲ್ ಅನ್ನೋ ಕ್ಯಾಂಪೇನ್ ಭಾಗವಾಗಿ ಬಂದಿರೋದು. ಸೂಲಾ ವಿನ್ಯಾಡ್ದ ಸ್ಪೆಷಾಲಿಟಿ ಅಂದ್ರೆ ಇಲ್ಲಿ ನಮಗೆ ದ್ರಾಕ್ಷಿ ತೋಟಗಳಲ್ಲಿ ದ್ರಾಕ್ಷಿ ಹೇಗೆ ಬೆಳೀತಾ ಇರೋದು ಮತ್ತೆ ಅಲ್ಲಿಂದ ದ್ರಾಕ್ಷಿ ಹೇಗೆ ವೈನ್ ಆಗಿ ಬಾಟ್ಲಿಂಗ್ ಆಗುತ್ತೆ ಅನ್ನೋದು ಕೂಡ ನಾವು ನೋಡಬಹುದು. ಇಲ್ಲಿಗೆ ನಮಗೆ ಎಂಟ್ರಿ ಫೀಸ್ ಬಂದ್ಬಿಟ್ಟು 200 ರೂಪಾಯಿ ಇದೆ. ಮತ್ತೆ ಟೇಸ್ಟಿಂಗ್ ಕೂಡ, ವೈನ್ ಟೇಸ್ಟಿಂಗ್ ಕೂಡ ಮಾಡಬಹುದು. ವೈನ್ ಟೇಸ್ಟಿಂಗ್ ಮತ್ತು ಈ ಬಾಟ್ಲಿಂಗ್ ಪ್ಲಾಂಟ್ ಟೂರ್ ಬೇಕಂದ್ರೆ ನಮಗೆ 500 ರೂಪಾಯಿ ಆಗುತ್ತೆ. ಇಲ್ಲ ವೈನ್ ಟೇಸ್ಟಿಂಗ್ ಬೇಡ, ವೈನ್ ಮಾಡೋದು ಹೇಗೆ ಅಂತ ನೋಡ್ಕೊಂತೀನಿ ಅಂತಿದ್ರೆ 200 ರೂಪಾಯಿ ಅಷ್ಟೇ ಆಗಿರೋದು. ಅದ್ರ ಜೊತೆಗೆ ಇಲ್ಲೇ ಇವ್ರದ್ದು ಡೈನಿಂಗ್ ಇದೆ, ಹಾಗೆ ಈವೆಂಟ್ ಪ್ಲಾನಿಂಗ್ ಕೂಡ ಇದೆ. ಇದು ಕೂಡ ಒಂದು ಎಕ್ಸ್ಪೀರಿಯನ್ಷಿಯಲ್ ಟೂರ್ ಅಂತ ಹೇಳ್ಬೋದು. ಅಲ್ಲೇ ಹೋಗಿ ಇಲ್ಲಿ ಹೇಗೆ ವೈನ್ ತಯಾರಿ ಆಗೋದು ಎಲ್ಲ ನೋಡಿ, ವೈನ್ ಟೇಸ್ಟ್ ಮಾಡಿ, ಮತ್ತೆ ವೈನ್ ಸ್ಟಾಂಪಿಂಗ್ ಅಂತ ಕೂಡ ಇದೆ. ಇದ್ರ ಬಗ್ಗೆ ಎಲ್ಲ ನಾವು ನೋಡಿ ಅನುಭವ ತಗೊಬೋದು. ಬನ್ನಿ ನೋಡೋಣ. ಇಲ್ಲಿ ಸೂಲಾ ವಿನ್ಯಾಡ್ ಬಂದ್ಬಿಟ್ಟು ಟೂರಿಂಗ್ ಮತ್ತೆ ಟೇಸ್ಟಿಂಗ್ ಆಗಿ ಬೆಳಿಗ್ಗೆ 10:30 ಸಂಜೆ 5:30 ತೆಗೆದಿರುತ್ತೆ. ಈ 200 ರೂಪಾಯಿ ಎಂಟ್ರಿ ಚಾರ್ಜಸ್ ಏನಿದೆ, ಇದು ನಾವಿಲ್ಲಿ ಏನಾದರೂ ಪರ್ಚೇಸ್ ಮಾಡಿದ್ರೆ ಆ 200 ರೂಪಾಯಿ ಆ ಬಿಲ್ಲಿಂದ ಮೈನಸ್ ಕೂಡ ಮಾಡ್ತಾರೆ. ಇಲ್ಲಿ ಮುಂಚೆ ಫೋನ್ ಮಾಡಿ ಏನು ಬುಕ್ ಮಾಡೋ ಅವಶ್ಯಕತೆ ಇಲ್ಲ, ಯಾವಾಗ ಬೇಕಾದ್ರೂ ನಾವು ವಾಕ್ ಇನ್ ಮಾಡ್ಬೋದು. ಐ ಆಮ್ ಗೌರಾಂಗ್. Basically, I look after the hospitality out here. You can get in touch with me on 7022940839. ಇಲ್ಲಿಗೆ ಬಂದರೆ ನಮಗೆ ಒಂದು ಟೂರ್ ಗೈಡ್ ಕೂಡ ಸಿಗ್ತಾರೆ. ಅವ್ರ ಹೆಸರು ಗೌರಾಂಗ್ ಅಂತ. ಇವರು ನಮಗೆ ಒಂದು ಗೈಡೆಡ್ ಟೂರ್ ಮಾಡ್ತಾರೆ. ಸಾಮಾನ್ಯವಾಗಿ 40 ನಿಮಿಷದಿಂದ 1 ಗಂಟೆಗಳ ಕಾಲಾವಧಿವರೆಗೂ ಈ ಗೈಡೆಡ್ ಟೂರ್ ಇರುತ್ತೆ. ಈ ಘಟಕವನ್ನ ಸಂಪೂರ್ಣವಾಗಿ ನಮಗೆ ತೋರಿಸ್ಕೊಡ್ತಾರೆ. ಇವರೇ ಇಲ್ಲಿನ ಹಾಸ್ಪಿಟಾಲಿಟಿ ನೋಡ್ತಾ ಇರೋದು. ವೈನ್ ಟೇಸ್ಟಿಂಗ್ ವರೆಗೂ ನಮ್ಮ ಜೊತೆನೆ ಇವರು ಇರ್ತಾರೆ. ಈ ಘಟಕ ಶುರುವಾಗಿದ್ದು 2010ನೇ ಇಸ್ವಿಯಲ್ಲಿ ಮಿಸ್ಟರ್ PNV ರೆಡ್ಡಿ ಅನ್ನೋರು ಶುರು ಮಾಡಿದ್ದು. ಅವರ ಬಿಸ್ನೆಸ್ ಇದ್ದಿದ್ದು ರಿಯಲ್ ಎಸ್ಟೇಟ್ ಮತ್ತು ಲ್ಯಾಂಡ್ ಡೆವಲಪ್ಮೆಂಟ್ ಅಲ್ಲಿ. ಅವರಿಗೆ ದ್ರಾಕ್ಷಿ ಬೆಳೆಯೋದು ಮತ್ತೆ ವೈನ್ ಮೇಕಿಂಗ್ ಅಲ್ಲಿ ಬಹಳಷ್ಟು ಇಂಟ್ರೆಸ್ಟ್ ಇತ್ತು. ಅದಕ್ಕಾಗಿ ಇದೊಂದು ಒಳ್ಳೆ ಬಿಸ್ನೆಸ್ ಕೂಡ ಅಂತ ಹೇಳ್ಬಿಟ್ಟು ಈ ವಿನ್ಯಾರ್ಡ್ ಮತ್ತೆ ವೈನ್ ಮೇಕಿಂಗ್ ಪ್ಲಾಂಟ್ ಶುರು ಮಾಡ್ತಾರೆ. ಮೊದಲು ಈ ಘಟಕದ ಹೆಸರಿದ್ದು ಹೆರಿಟೇಜ್ ಅಂತ. ನಂತರ 2018ರಲ್ಲಿ ಇದನ್ನ ಸುಲಾ ನಾಸಿಕ್ ಅವರು ಖರೀದಿ ಮಾಡಿ ಇದನ್ನ ಡೊಮೇನ್ ಸುಲಾ ಅಂತ ಹೆಸರು ಬದಲಾವಣೆ ಮಾಡ್ತಾರೆ. ಇವರು ಹುಲಿ ಸಂರಕ್ಷಣೆ ಕೂಡ ಮಾಡ್ತಾರೆ. ಅದಕ್ಕೋಸ್ಕರ ಕಾಡು ಅಂತ ಇನ್ನೊಂದು ಸಬ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಕಾಡು ಅನ್ನೋ ಬ್ರ್ಯಾಂಡ್ ಅಲ್ಲಿ ಬರುವಂತ ಲಾಭದ ಒಂದು ಭಾಗ ಹುಲಿ ಸಂರಕ್ಷಣೆಗಾಗಿ ಮೀಸಲಿಡ್ತಾ ಇದ್ದಾರೆ. ಅದೇನೆ ಕಾಡು ವೈನ್ಸ್. ಇದು ಶುರು ಮಾಡಿದಾಗ ಹೆರಿಟೇಜ್ ಅನ್ನೋ ಬ್ರ್ಯಾಂಡ್ ನಡೆಸಿದಾಗ ಈ ಒಂದು ಬಿಲ್ಡಿಂಗ್ ಮಾತ್ರ ಇದ್ದಿದ್ದು. ಈ ಬಿಲ್ಡಿಂಗ್ ಅಲ್ಲಿ ವೈನ್ ಪ್ರೊಡಕ್ಷನ್ ಮಾತ್ರ ಇದ್ದಿದ್ದು. ನಂತರ ಇಲ್ಲಿ ಕಾಣುವಂತ ಇನ್ನೊಂದು ಬಿಲ್ಡಿಂಗ್ ಕೂಡ ಕಟ್ಟಿ ಈ ಬಿಲ್ಡಿಂಗ್ ಅಲ್ಲಿ ವೈನ್ ಬಾಟ್ಲಿಂಗ್, ವೈನ್ ಬ್ಯಾರಲಿಂಗ್ ಮತ್ತೆ ವೈನ್ ಫರ್ಮೆಂಟೇಶನ್ ಇದಕ್ಕೋಸ್ಕರ ಎಲ್ಲ ಉಪಯೋಗಿಸ್ತಾ ಇದ್ದಾರೆ. ಈಗ ಕೆಲವು ವೆರೈಟಿ ದ್ರಾಕ್ಷಿಗಳನ್ನ ಇಲ್ಲೇ ಬೆಳೆಸ್ತಾ ಇದ್ದಾರೆ. ಇವರು ಹೆಚ್ಚು ದ್ರಾಕ್ಷಿ ಬೆಳೆಸ್ತಾ ಇರೋದು ಬಿಜಾಪುರದಲ್ಲಿ. ಬಿಜಾಪುರದಲ್ಲೂ ಕೂಡ ಒಂದು ವೈನರಿ ಇದೆ, ಅಂದ್ರೆ ಅಲ್ಲಿ ಪ್ರೊಡಕ್ಷನ್ ಮಾತ್ರ. ಇಲ್ಲಿ ನಮ್ಗೆ ಪ್ರೊಡಕ್ಷನ್ ಮತ್ತೆ ಹಾಸ್ಪಿಟಾಲಿಟಿ ಕೂಡ ಇದೆ. ಇಲ್ಲಿ 2 ವೆರೈಟಿ ದ್ರಾಕ್ಷಿ ಬೆಳೀತಾರೆ. ಸದ್ಯಕ್ಕೆ ಇಲ್ಲಿ ಕಳೆ ಎಲ್ಲ ತೆಗಿತಾ ಇರೋದು ಟ್ರ್ಯಾಕ್ಟರ್ ಸಹಾಯದಿಂದ. ಸಾಮಾನ್ಯವಾಗಿ ಆಡು ಕುರಿಗಳನ್ನ ಕರ್ಕೊಂಡ್ಬಂದು ಕಳೆ ತೆಗೆಯುವಾಗ ಮಾಡೋದು. ಅವಾಗ ಆಡಿಗೆ ಊಟನೂ ಸಿಗುತ್ತೆ, ನೆಲಕ್ಕೆ ಗೊಬ್ಬರನೂ ಸಿಗುತ್ತೆ. ಆ ರೀತಿನೇ ಪ್ಲಾನ್ ಮಾಡೋದು. ದ್ರಾಕ್ಷಿ ಗಿಡಗಳಿಗೆ ನೀರಿಗಾಗಿ ಡ್ರಿಪ್ ಇರಿಗೇಷನ್ ಉಪಯೋಗಿಸ್ತಾ ಇರೋದು. ಇಲ್ಲಿಗೆ ಬೇಕಾಗಿರುವಂತ ನೀರು ಕೂಡ ಇವರೇ ಶೇಖರಣೆ ಮಾಡ್ತಿದ್ದಾರೆ. ವರ್ಷವಿಡೀ ನೀರು ಸಿಗ್ಲಿಕ್ಕೋಸ್ಕರ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೂಡ ಇಲ್ಲೇ ಮಾಡ್ತಾ ಇದ್ದಾರೆ. ದ್ರಾಕ್ಷಿ ಬೆಳೆಯಕ್ ಮಾತ್ರ ಅಲ್ಲ, ವೈನ್ ತಯಾರಿಸಲು ಕೂಡ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿರೋ ನೀರೇನೆ ಉಪಯೋಗಿಸ್ತಾ ಇರೋದು. ಇಲ್ಲಿ 4 ಎಕರೆಯಲ್ಲಿ ದ್ರಾಕ್ಷಿಯನ್ನು ಬೆಳೆಸ್ತಾರೆ. ಉತ್ತರ ಕರ್ನಾಟಕದಲ್ಲಿ ಸುಮಾರು 150 ಎಕರೆಯಲ್ಲಿ ದ್ರಾಕ್ಷಿ ಬೆಳೆಸ್ತಾರೆ. ಹಾಗೆ ಮಹಾರಾಷ್ಟ್ರದಲ್ಲಿ ಒಂದು 3500 ಎಕರೆಯಲ್ಲಿ ದ್ರಾಕ್ಷಿ ಬೆಳೆಸ್ತಾ ಇರೋದು. ಇದರಲ್ಲಿ ಒಂದು 1000 ಎಕರೆವರೆಗೂ ಇದೇ ಕಂಪನಿಗೆ ಸ್ವಂತವಾಗಿರೋದು. ಉಳಿದಿರೋದೆಲ್ಲ ಕಾಂಟ್ರಾಕ್ಟ್ ರೀತಿಯಲ್ಲಿ ಬೆಳೆಸ್ತಾ ಇರೋದು. ಅಂದ್ರೆ ಆ ಸ್ಥಳ ಕೂಡ ರೈತರದೇ ಸ್ವಂತವಾಗಿರುತ್ತೆ. ಅಲ್ಲಿ ಅವರು ದ್ರಾಕ್ಷಿಯನ್ನು ಬೆಳೆದು ಇವರಿಗೇನೆ ಮಾರಾಟ ಮಾಡ್ತಾರೆ. ಇಲ್ಲಿ ಡಿಸೆಂಬರ್ ಇಂದ ಮಾರ್ಚ್ ವರೆಗೂ ಸಾಮಾನ್ಯ ದ್ರಾಕ್ಷಿ ಹಾರ್ವೆಸ್ಟ್ ಆಗೋದು. ಆ ಸಮಯದಲ್ಲಿ ದ್ರಾಕ್ಷಿಗಳನ್ನ ಕೈಯಲ್ಲೇ ಕೀಳೋದು. ಯಾಕಂದ್ರೆ ದ್ರಾಕ್ಷಿಯ ಗುಣಮಟ್ಟ ವೈನ್ ಮಾಡ್ಲಿಕ್ಕೆ ಚೆನ್ನಾಗಿರ್ಬೇಕು, ಹಾಳಾಗಬಾರ್ದು ಅಂದ್ಬಿಟ್ಟು ದ್ರಾಕ್ಷಿಗಳನ್ನ ಕೈಯಲ್ಲೇ ಕೀಳ್ತಾರೆ. ಕೈಯಲ್ಲೇ ಕಿತ್ತು ಅಲ್ಲೇ ಒಳ್ಳೆ ದ್ರಾಕ್ಷಿ ಮತ್ತೆ ಕೆಟ್ಟ ದ್ರಾಕ್ಷಿ ಏನಿದೆ ಅಲ್ಲೇ ಬೇರ್ಪಡಿಸಿ ಇದರಲ್ಲಿ ಒಳ್ಳೆ ದ್ರಾಕ್ಷಿನ ಕ್ರಷಿಂಗ್ ಯೂನಿಟ್ಗೆ ವರ್ಗಾವಣೆ ಮಾಡ್ತಾರೆ. ಇಲ್ಲಿ ಏನ್ ಕಾಣ್ತಾ ಇದೆ, ಇದನ್ನ ಪಸಿಟೋ ಅಂತ ಕರೀತಾರೆ. ಕೆಲವು ವೆರೈಟಿ ವೈನ್ಗೋಸ್ಕರ ದ್ರಾಕ್ಷಿನ ಕೆಲವು ದಿನಗಳವರೆಗೂ ಒಣಗಿಸ್ಬೇಕಾಗತ್ತೆ. ದ್ರಾಕ್ಷಿನ ಒಣಗಿಸ್ಲಿಕ್ಕೆ ಈ ಪಸಿಟೋ ಅನ್ನೋ ಜಾಗ ಏನಿದೆ ಇಲ್ಲಿ ಹಾಕಿ ಕೆಲವು ದಿನವರೆಗೂ ಒಣಗಿಸ್ತಾರೆ. ಈ ರೀತಿ ಮಾಡುವಂಥದ್ದು ಇಟಾಲಿಯನ್ ಸ್ಟೈಲಿನ ಒಂದು ಸಿಹಿಯಾದ ವೈನ್ ಮಾಡಲಿಕ್ಕೆ ಪಸಿಟೋಯಲ್ಲಿ ಒಣಗಿಸಿ ಮಾಡುವಂತ ವೈನ್ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ದ್ರಾಕ್ಷಿ ಬಳ್ಳಿಗಳಲ್ಲಿ ಮೊದಲನೇ ವರ್ಷದಿಂದನೇ ಹಣ್ಣು ಬಿಡುತ್ತೆ.
ಆದರೆ ಮೊದಲ 5 ವರ್ಷದವರೆಗೂ ಬಿಡುವಂತ ಹಣ್ಣುಗಳನ್ನ ವೈನ್ ತಯಾರಿ ಮಾಡ್ಲಿಕ್ಕಂತ ಉಪಯೋಗಿಸೋದಿಲ್ಲ. ದ್ರಾಕ್ಷಿ ಬಳ್ಳಿಗಳು 100 ವರ್ಷಗಳವರೆಗೂ ದ್ರಾಕ್ಷಿ ಹಣ್ಣು ಕೊಡಬಹುದಾದ್ರೂ ಕೂಡ ವೈನ್ ತಯಾರಿ ಮಾಡಲಿಕ್ಕೆ 5 ವರ್ಷದಿಂದ 20 ಅಥವಾ 25 ವರ್ಷಗಳವರೆಗೂ ಬಳ್ಳಿಗಳಲ್ಲಿ ಬಿಡುವಂತ ಹಣ್ಣುಗಳನ್ನು ಮಾತ್ರ ವೈನ್ ತಯಾರಿ ಮಾಡ್ಲಿಕ್ಕಂತ ಉಪಯೋಗಿಸೋದು. ಇಲ್ಲಿ ನೋಡುವಂಥದ್ದು ಗ್ರೇಪ್ ಸ್ಟಾಂಪಿಂಗ್ ಏರಿಯಾ. ಇದು ಸದ್ಯಕ್ಕೆ ಈಗ ಸ್ಟಾಂಪಿಂಗ್ ನಡೀತಾ ಇಲ್ಲ, ಈ ಪೆಂಡಮಿಕ್ ಸಿಚುಯೇಷನ್ ಎಲ್ಲ ಇರೋ ಕಾರಣ. ಆದರೆ ಶೀಘ್ರದಲ್ಲೇ ಸ್ಟಾಂಪಿಂಗ್ ಕೂಡ ಶುರು ಮಾಡ್ತಾರೆ. ಅರ್ಧ ಗಂಟೆಗಳವರೆಗೂ ಗ್ರೇಪ್ಸ್ನ ತುಳಿಯುವುದು. ಆದರೆ ಈ ಗ್ರೇಪ್ಸ್ನ ಮತ್ತೆ ಅವರು ವೈನ್ ಪ್ರೊಡಕ್ಷನ್ ಅಂತ ಉಪಯೋಗಿಸೋದಿಲ್ಲ, ಇದನ್ನ ಗೊಬ್ಬರ ಆಗಿ ಉಪಯೋಗಿಸ್ತಾ ಇದ್ದಾರೆ. ಈ ಗ್ರೇಪ್ ಸ್ಟಾಂಪಿಂಗ್ ಮಾಡಬೇಕಾದ್ರೆ ಮತ್ತೆ ಇನ್ನೊಂದು 500 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಈ 500 ರೂಪಾಯಿ ಬಂದು ಒಂದು ವ್ಯಕ್ತಿಗೆ ಅರ್ಧ ಗಂಟೆವರೆಗೂ ಸ್ಟಾಂಪ್ ಮಾಡ್ಲಿಕ್ಕೆ ಅಂತ ಇರೋ ಚಾರ್ಜಸ್. ಬೇಕಿದ್ರೆ ಈ ಸ್ಟಾಂಪ್ ಮಾಡಿರೋಂಥ ಗ್ರೇಪ್ಸನ್ನೇ ಅದರಿಂದ ಜ್ಯೂಸ್ ತೆಗೆದು ವೈನ್ ಮಾಡಿ ನಾವೇ ಕುಡಿಬೋದು. ಆದರೆ ಕಂಪ್ನಿ ಅವರು ಅದು ರೆಕಮೆಂಡ್ ಮಾಡೋದಿಲ್ಲ ಹೈಜೀನ್ ವಿಷಯದಲ್ಲಿ. ಈಗ ನಾವು ಕ್ರಷಿಂಗ್ ಯೂನಿಟಿಗೆ ಬಂದಿದ್ದೀವಿ. ಇಲ್ಲಿ 2 ರೀತಿಯಾದ ಕ್ರಷಿಂಗ್ ಯೂನಿಟ್ ಇದೆ. ಒಂದು ಅಲ್ಲಿ ಕಾಣುವಂಥ ಬ್ಯಾರಲ್ ಸ್ಟೈಲು, ಬಲೂನ್ ರೀತಿ ಪ್ರೆಸ್ ಮಾಡಿ ಅದನ್ನ ಜ್ಯೂಸ್ ತೆಗೆಯೋದು. ಅಂದ್ರೆ ಅಲ್ಲಿ ಒಳಗೆ ಒಂದು ಬಲೂನ್ ಟೈಪ್ ಇರುತ್ತಂತೆ. ಈ ಬ್ಯಾರಲ್ ತಿರುಗುವಾಗ ಗ್ರೇಪ್ಸ್ ಬ್ಯಾರಲ್ ಮತ್ತು ಬಲೂನ್ ಮಧ್ಯೆ ಉಜ್ಜಿ ಅದು ಪ್ರೆಸ್ ಆಗಿ ಜ್ಯೂಸ್ ಹೊರಗೆ ಬರುತ್ತೆ. ವೇಸ್ಟ್ ಮತ್ತೆ ಜ್ಯೂಸ್ನ ಅಲ್ಲಿ ಸಪ್ರೇಟ್ ಮಾಡ್ತಾರೆ. ಈ ಕಡೆ ನಮಗೆ ಕಾಣ್ತಾ ಇರೋದು ಇದು ಕ್ರಷರ್. ಇದರಲ್ಲೊಂದು ಪ್ರೊಪೆಲ್ಲರ್ ರೀತಿ ಇರುತ್ತೆ. ಗ್ರೇಪ್ಸ್ ಅದರಲ್ಲಿ ಹಾಕಿದ್ರೆ ಫಸ್ಟು ಆ ಗ್ರೇಪ್ಸ್ನ ದಂಟುಗಳನ್ನೆಲ್ಲ ತೆಗೆದು ಸಪ್ರೇಟ್ ಮಾಡಿ ನಂತರ ಇದು ಕ್ರಷ್ ಮಾಡಿದಂಥ ಜ್ಯೂಸ್ನ ತೆಗೆಯೋದಿಲ್ಲ. ಈಗ ನಾವು ಫರ್ಮೆಂಟೇಷನ್ ಯೂನಿಟಿಗೆ ಬರ್ತಾ ಇದ್ದೀವಿ. ಇಲ್ಲಿ ಬಂದ್ಬಿಟ್ಟು ಸ್ಟೇನ್ಲೆಸ್ ಸ್ಟೀಲ್ ಡ್ರಮ್ಗಳಿದೆ. ಇವು ಸಾಮಾನ್ಯ 10,000ದಿಂದ 50,000 ಲೀಟರ್ಸ್ ಕೆಪಾಸಿಟಿ ಇರುವಂಥ ಸ್ಟೇನ್ಲೆಸ್ ಸ್ಟೀಲ್ ಕಂಟೈನರ್ಗಳು ಇವು. ಇಲ್ಲಿ ಫರ್ಮೆಂಟೇಷನ್ ಮುಖಾಂತರನೇ ಈ ಗ್ರೇಪ್ ಜ್ಯೂಸಲ್ಲಿ ಆಲ್ಕೋಹಾಲ್ ತಯಾರಿ ಆಗೋದು. ಈ ಕಂಟೈನರ್ಸ್ ಕೂಡ ಸಂಪೂರ್ಣವಾಗಿ ಟೆಂಪ್ರೇಚರ್ ಕಂಟ್ರೋಲ್ಡ್ ಆಗಿರುತ್ತೆ. ಇದು ಒಳಗೆ ಮತ್ತು ಹೊರಗೆ ಸ್ಟೇನ್ಲೆಸ್ ಸ್ಟೀಲ್ ಇದ್ದು ಮಧ್ಯದಲ್ಲಿ ಗ್ಲೈಕಾಲ್ ಅನ್ನೋ ಒಂದು ಕೂಲೆಂಟ್ ಇರುತ್ತೆ. ಇದರ ಟೆಂಪ್ರೇಚರ್ ಕಂಟ್ರೋಲ್ ಮಾಡಬೇಕಂದ್ರೆ ಅಲ್ಲಿ ಕಾಣುವಂಥ ಟೆಂಪ್ರೇಚರ್ ಕಂಟ್ರೋಲ್ ಪ್ಯಾನೆಲ್ ಕೂಡ ಇದೆ. ಅದರ ಮುಖಾಂತರ ಟೆಂಪ್ರೇಚರ್ನ ಎಷ್ಟು ಬೇಕೋ ಅದಷ್ಟಕ್ಕೆ ಕಂಟ್ರೋಲ್ ಮಾಡ್ಬೋದು. ಸ್ಯಾಕ್ರೋಮೈಸಿ ಸೆರವಿಸಿಯಾಯ್ ಅನ್ನೋ ಒಂದು ಈಸ್ಟ್ ಉಪಯೋಗಿಸಿ ಇಲ್ಲಿ ಫರ್ಮೆಂಟೇಷನ್ ಮಾಡೋದು. ಸಾಮಾನ್ಯವಾಗಿ 35ರಿಂದ 38 ದಿವಸದವರೆಗೂ ಫರ್ಮೆಂಟೇಷನ್ ಮಾಡಲಾಗುತ್ತೆ. ಸಾಮಾನ್ಯವಾಗಿ ಗ್ರೇಪ್ಸ್ ಒಂದು ಬೇರೆ ಬೇರೆ ಜಾಗದಿಂದ ಬಂದು, ಇದು ಒಂದೇ ಜಾಗದಲ್ಲಿ ಇರುವಂಥ ಗ್ರೇಪ್ಸ್ ಅಲ್ಲ, ಒಂದು 10 ಜಾಗದಿಂದ ಆದರೂ ಬಂದು ಇಲ್ಲಿ ಫರ್ಮೆಂಟ್ ಆಗ್ತಾ ಇರುತ್ತೆ. ಹಾಗಾಗಿ ಪ್ರತಿ ಕಂಟೈನರಲ್ಲೂ ಕೂಡ ಬೇರೆ ಬೇರೆ ಟೇಸ್ಟ್ ಇರುತ್ತೆ. ಎಲ್ಲದರಲ್ಲೂ ಆ್ಯಸಿಡ್ ಲೆವೆಲ್, ಶುಗರ್ ಲೆವೆಲ್ ಮತ್ತು ಆಲ್ಕೋಹಾಲ್ ಲೆವೆಲ್ ಬೇರೆ ಬೇರೆ ರೀತಿ ಇರುತ್ತೆ. ಹಾಗಾಗಿ ಟೇಸ್ಟ್ ಕೂಡ ತುಂಬಾ ಬೇರೆ ಬೇರೆ ಇರುತ್ತೆ. ಒಂದೇ ಬ್ರ್ಯಾಂಡಲ್ಲಿ ಒಂದೇ ರೀತಿಯಾದ ಬಾಟ್ಲಿಂಗಲ್ಲಿ ಇದನ್ನು ರಿಲೀಸ್ ಮಾಡಬೇಕಂದ್ರೆ ಟೇಸ್ಟ್ ಕೂಡ ಒಂದೇ ರೀತಿ ಮೇಂಟೈನ್ ಮಾಡಬೇಕಾಗುತ್ತೆ. ಅದಕ್ಕಂತಾನೆ ಒಂದು ಟೀಮ್ ಇದೆ, ವೈನ್ ಮೇಕರ್ಸ್ ಬ್ಲೆಂಡರ್ಸ್ ಅಂತ. ಇವರು ಎಲ್ಲ ರೀತಿಯಾದ ಟೆಸ್ಟ್ ಮಾಡಿ ಅವ್ರ ಎಕ್ಸ್ಪೀರಿಯನ್ಸಿಂದ ಅದಕ್ಕೆ ಟ್ರಯಲ್ ಮಾಡಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಕೆಮಿಕಲ್ ಟೆಸ್ಟು, ಎಕ್ಸ್ಪೀರಿಯನ್ಸ್ ಟೆಸ್ಟು ಇದೆಲ್ಲ ಮಾಡಿ ಒಂದು ಕನ್ಕ್ಲೂಷನ್ ಬಂದು ಈ ಬ್ರ್ಯಾಂಡಿಗೆ ಈ ಹೆಸರಲ್ಲಿ ಇರುವಂಥ ಬಾಟ್ಲಿಗೆ ಇದೇ ರೀತಿಯಾದ ವೈನ್ ಆಗಬೇಕು ಅಂತ ಹೇಳ್ಬಿಟ್ಟು ಕರೆಕ್ಟಾದ ಒಂದು ಬ್ಲೆಂಡಿಂಗ್ ಮಾಡ್ತಾರೆ ಅವರು. ಇಲ್ಲಿಂದ ರೆಡ್ ವೈನ್ ಮತ್ತು ಕೆಲವು ವೈಟ್ ವೈನ್ ಮಾತ್ರ ಬ್ಯಾರಲಿಂಗ್ ಹೋಗುತ್ತೆ. ಉಳಿರೋದೆಲ್ಲ ಇಲ್ಲೇ ಈ ಟ್ಯಾಂಕಲ್ಲೇ ಇರುತ್ತೆ, ಟೆಂಪ್ರೇಚರ್ ಮೇಂಟೈನ್ ಮಾಡಿರ್ತಾರೆ. ನಂತರ ಇಲ್ಲಿಂದ ಫಿಲ್ಟರ್ ಆಗಿ ಆ ಜ್ಯೂಸ್ ಮಾತ್ರ ಬಾಟ್ಲಿಂಗ್ ಪ್ಲಾಂಟಿಗೆ ಹೋಗಿ ಬಾಟ್ಲಲ್ಲಿ ತುಂಬುತ್ತೆ. ಅದೇ ಸ್ಪಾರ್ಕ್ಲಿಂಗ್ ವೈನ್ ಆದರೆ ಮತ್ತೆ ಇನ್ನೊಂದು ಫರ್ಮೆಂಟೇಷನ್ ಕೂಡ ಬೇಕಾಗುತ್ತೆ. ಅದನ್ನು ಸೆಕೆಂಡರಿ ಫರ್ಮೆಂಟೇಷನ್ ಅಂತ ಕರೀತಾರೆ. ಈ ಸೆಕೆಂಡರಿ ಫರ್ಮೆಂಟೇಷನ್ ಮಾಡೋದು ಕೆಲವೊಮ್ಮೆ ಟ್ಯಾಂಕಲ್ಲಿ ಆಗ್ಬೋದು ಅಥವಾ ಬಾಟ್ಲಲ್ಲಿ ಕೂಡ ಆಗ್ಬೋದು. ಅದು ವೆರೈಟಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವು ಬಾಟ್ಲಿಂಗ್ ಪ್ಲಾಂಟ್ ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ 2 ರೀತಿಯಾದ ಬಾಟ್ಲಿಂಗ್ ಮೆಷಿನ್ಗಳಿದೆ. ಒಂದು ಬಂದ್ಬಿಟ್ಟು ಸ್ಪಾರ್ಕ್ಲಿಂಗ್ ವೈನ್ ತಯಾರಿ ಮಾಡಲಿಕ್ಕೆ, ಇನ್ನೊಂದು ರೆಗ್ಯುಲರ್ ಸ್ಕ್ರೂ ಕ್ಯಾಪ್ ಅಂತ ಏನು ಹೇಳ್ತಾರೆ ಆ ರೀತಿಯಾದ ವೈನ್ ತಯಾರಿ ಮಾಡ್ಲಿಕ್ಕೆ ಅಂತ ಇರೋದು. ಸಾಮಾನ್ಯ 1 ಗಂಟೆ ಸಮಯದಲ್ಲಿ 2,000 ಬಾಟ್ಲ್ಗಳನ್ನು ಇಲ್ಲಿ ಫಿಲ್ ಮಾಡಿ ಪ್ಯಾಕ್ ಆಗಿ ಬರುತ್ತೆ. ಬಾಟ್ಲಿಂಗ್ ನಡೀತಾ ಇರೋದು ನೋಡ್ಬೇಕಂದ್ರೆ ಬೆಳಿಗ್ಗೆ ಹೊತ್ತು ಬರಬೇಕು. ನಾವು ಮಧ್ಯಾಹ್ನ ಮೇಲೆ ಬಂದಿರೋದು, ಹಾಗಾಗಿ ಬಾಟ್ಲಿಂಗ್ ನಿಂತೋಗಿತ್ತು. ಇವರು ಡಿಮ್ಯಾಂಡ್ ತಕ್ಕಂತೆ, ಆರ್ಡರ್ ತಕ್ಕಂತೆ ಯಾವಾಗಲೂ ಬಾಟ್ಲಿಂಗ್ ಮಾಡೋದು. ಸಾಮಾನ್ಯವಾಗಿ ಬೆಳಿಗ್ಗೆ ಒಂದು 10:30ಯಿಂದ 12 ಗಂಟೆವರೆಗೂ ಬಾಟ್ಲಿಂಗ್ ನಡೀತಾ ಇರುತ್ತೆ. ಪ್ರೊಡಕ್ಷನ್ ವರ್ಷವಿಡೀ ನಡೀತಾ ಇರುತ್ತೆ. ಗ್ರೇಪ್ಸ್ ಪ್ರೋಸೆಸ್ ಆಗಲಿಕ್ಕೆ ಕೆಲವೊಮ್ಮೆ 3 ತಿಂಗಳಿಂದ 1 ವರ್ಷವರೆಗೂ ನಡೆಯುತ್ತಂತೆ. ಅದಕ್ಕೆ ಯಾವುದು ಪ್ರೋಸೆಸ್ ಆಗಿ ಬರ್ತಿರುವಂಥ ಗ್ರೇಪ್ಸ್ನ ಇಲ್ಲಿ ಫಿಲ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ವರ್ಷವಿಡೀ ಇಲ್ಲಿ ಪ್ರೊಡಕ್ಷನ್ ನಡೀತಾ ಇರುತ್ತೆ. ಅಲ್ಲಿ ಮುಂದೆಯಿಂದ ಬಾಟಲ್ಗಳನ್ನ ಕೈಯಲ್ಲೇ ತೆಗೆದಿಡ್ತಾರೆ. ಅಲ್ಲಿಂದ ಕನ್ವೇಯರ್ ಬೆಲ್ಟ್ ಮುಖಾಂತರ ಬಾಟಲ್ ಬಂದು ಇಲ್ಲಿ ಮುಂದೆ ವೈನ್ ಫಿಲ್ಲಿಂಗ್ ನಡೆಯುತ್ತೆ. ಪೈಪ್ ಮುಖಾಂತರ ವೈನ್ ಕನೆಕ್ಟ್ ಮಾಡಿದ್ದಾರೆ, ಅದು ಬಂದು ಬಾಟ್ಲಲ್ಲಿ ಫಿಲ್ ಆಗುತ್ತೆ. ಎಲ್ಲವೂ ಆಟೋಮೆಟಿಕ್ ಆಗಿ ನಡೆಯುತ್ತೆ. ಬಾಟಲ್ ಬರೋದಾಗ್ಲಿ, ಎಷ್ಟು ಕ್ವಾಂಟಿಟಿ ಒಂದು ಬಾಟ್ಲಲ್ಲಿ ಫಿಲ್ ಆಗಬೇಕು ಎಲ್ಲ ಆಟೋಮೆಟಿಕ್ಲಿನೇ ನಡೆಯುತ್ತೆ. ಈ ಮೆಷಿನಲ್ಲೇ ಸ್ಪಾರ್ಕ್ಲಿನ್ ವೈನ್ ತಯಾರಿ ಮಾಡೋದು, ಅದರಲ್ಲಿ ಫಿಲ್ ಆಗಿ ಬಾಟ್ಲಿಂಗ್ ಆಗೋದು.
ಈ ಏರಿಯಾದಲ್ಲೇ ಲೇಬಲಿಂಗ್ ನಡೆಯೋದು ಬಾಟಲ್ದು. ಇಲ್ಲಿ ಕೊನೆ ಸೆಕ್ಷನಲ್ಲಿ ಕೆಲವರು ಕುತ್ಕೊಂಡು ಅದರದ್ದು ಕ್ವಾಲಿಟಿ ಚೆಕ್ ಮಾಡ್ತಿರ್ತಾರೆ, ಸರಿಯಾಗಿ ಫಿಲ್ ಆಗಿದೆಯಾ, ಬಾಟ್ಲ್ ಏನೋ ಡ್ಯಾಮೇಜ್ ಆಗಿದೆಯಾ ಅಂತ ಅದನ್ನು ಬಾಕ್ಸಲ್ಲಿ ತುಂಬಕ್ಕೆ ಮುಂಚೆ ಅದನ್ನು ಚೆಕ್ ಮಾಡ್ತಾರೆ. ಇದು ಅಸೆಂಬ್ಲಿ ಲೈನ್. ಇದು ಬಾಟ್ಲಲ್ಲಿ ವೈನ್ ತುಂಬಿ ಪ್ಯಾಕ್ ಆಗಿ ಲೇಬಲ್ ಹಾಕಿ ಬಾಕ್ಸಲ್ಲಿ ಬಂದು ಮತ್ತೆ ಇಲ್ಲಿ ಹಿಂದೆ ಕಾಣುವಂಥ ಈ ಏರಿಯಾಗೆ ಬಂದು ಇಲ್ಲಿ ಸ್ಟಾಕ್ ಆಗುತ್ತೆ. ಡಿಸ್ಪ್ಯಾಚ್ ಕೂಡ ಇಲ್ಲಿಂದಾನೇ ಆಗೋದು. ಬಾಟಲ್ಗಳನ್ನ ಸ್ಟಾಕ್ ಮಾಡುವಂಥ ಜಾಗ ಟೆಂಪ್ರೇಚರ್ ಕಂಟ್ರೋಲ್ ಮಾಡಿಟ್ಟಿರ್ತಾರೆ. 20 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರಲ್ಲಿ 80% ಹ್ಯೂಮಿಡಿಟಿಯಲ್ಲಿ ಮೇಂಟೈನ್ ಮಾಡಿ ಸ್ಟಾಕ್ ಮಾಡೋದು. ಇದರ ಪಕ್ಕದಲ್ಲೇ ಬ್ಯಾರಲಿಂಗ್ ಯೂನಿಟ್ ಕೂಡ ಇದೆ. ಈ ಬ್ಯಾರಲ್ ಅಥವಾ ಪೀಪಾಯಿ ಬಂದ್ಬಿಟ್ಟು ಓಕ್ ಮರದಿಂದ ಮಾಡೋದು. ಓಕ್ ಮರದಲ್ಲಿ ಸಣ್ಣ ಸಣ್ಣ ರಂಧ್ರಗಳಿದ್ದು ಅದರ ಮುಖಾಂತರ ವೈನಿಗೆ ಬೇಕಾದಂಥ ಆಕ್ಸಿಜನ್ ಕೂಡ ಸಿಗುತ್ತಂತೆ. ಓಕ್ ಬ್ಯಾರಲ್ಗಳಲ್ಲಿ ಸಾಮಾನ್ಯವಾಗಿ ಏಜಿಂಗ್ ಬೇಕಾಗಿದ್ದಂಥ ವೈನ್ ತಯಾರಿ ಮಾಡ್ತಾರೆ. ಪ್ರತಿಯೊಂದು ರೆಡ್ ವೈನ್ ಈ ಬ್ಯಾರಲಲ್ಲಿ ಬರುತ್ತೆ. ಕೆಲವು ವೈಟ್ ವೈನ್ಸ್ ಮಾತ್ರ ಬ್ಯಾರಲಿಂಗ್ ಆಗೋದು. ಇವರು ಮಾಡುವಂಥ ವೈನ್ಗಳಿಗೆ ಸುಮಾರು 3 ತಿಂಗಳಿಂದ 18 ತಿಂಗಳವರೆಗೂ ಏಜಿಂಗ್ಗೋಸ್ಕರ ಈ ಬ್ಯಾರಲ್ ಉಪಯೋಗಿಸ್ತಾರೆ. ಈ ಬ್ಯಾರಲಿಂಗ್ ಯೂನಿಟ್ ಕೂಡ ಟೆಂಪ್ರೇಚರ್ ಕಂಟ್ರೋಲಲ್ಲಿ ಇರುತ್ತೆ. 12 ಡಿಗ್ರಿಯಿಂದ 20 ಡಿಗ್ರಿವರೆಗೂ ಮೇಂಟೈನ್ ಮಾಡ್ತಿರ್ತಾರೆ. ಅದ್ರ ಜೊತೆಗೆ 80% ಹ್ಯೂಮಿಡಿಟಿ ಕೂಡ ಮೇಂಟೈನ್ ಮಾಡ್ತಿರ್ತಾರೆ. ಈಗ ನಾವು ಟೇಸ್ಟಿಂಗ್ ಏರಿಯಾಗೆ ಹೋಗ್ತಾ ಇದ್ದೀವಿ. ವೈನ್ ಟೇಸ್ಟ್ ಕೂಡ ಮಾಡೋದು ಕೆಲವು ರೀತಿಗಳಿದೆ ಅಂತೆ, ಅದನ್ನು ಕೂಡ ಇವರು ಹೇಳ್ಕೊಡ್ತಾರೆ ನಮಗೆ. So we start with one of our most popular sparkling wines out there. This is called as the Brut Tropical. You can see that this has got a very nice, beautiful, kind of packaging as well. This is how the colors of Sula are basically. Every logo of Sula would have this sort of a background. And it's got rich tropical fruit flavors into it and aromas into it. It's made in the Charmat method, which is a tank method, which you put through a secondary fermentation into a tank, so it turns out to be much more fruitier in nature compared to like a champagne, which is really dry and yeasty. In example, this is much more fruitier. So yes, if you like, I like to start pouring the wine into your glasses. Yeah, there are a couple of steps that we follow for wine tasting. It's one of those beverages that demands a lot of your attention. So there are these steps associated with wine tasting. They're called as see, swirl, smell and sip. And there's a fifth one as well called as spit, which I'm pretty sure you're not interested in. But you usually do tend to follow those if you're doing a formal tasting, where you're tasting 80, 100 wines and you're trying to analyze everything. If you're trying to analyze, then spitting definitely becomes crucial. So there are these steps. They're called as see, swirl, smell and sip. The first one is ideally to see the wine. So we usually just see the wine to analyze it, not to philosophize it. So a lot of people tend to hold it like this. If you're going through an existential crisis, maybe that helps a lot. But if you're trying to analyze the wine, not so much. So we use the light. We just use our hands and run your finger below the glass. Check for clarity. If it's clear, it's consumable. If it's sedimentated, hazy, foggy, that means something is wrong with it. Try to avoid. It's not going to harm your health in any which way, those sediments, but they generally that indicates that the wine is not stabilized, basically. So that could create more, kind of crystal formations or foggy particles. Anyone who wanted to? We avoid swirling it too much. That's just a light gentle swirl. And jump to the third S, that's to smell. So you don't smell like that. Take your noses right in and take a deep breath. So this is the part where you must have seen, people put up words very eloquently for describing wines in general, but basically what we're trying to do is correlate aromas that you smell or odors that you smell outside in your regular life, and you would try to correlate that to what you're smelling into the glass. So it's easier said than done. You need to sort of create a skill set. Once you taste it, have a small sip and just roll the wine on your palate for like 5 to 8 seconds. That tends to help you to sort of note down what kind of flavors you're getting at each part of the palate. You end up having sweet flavors, you end up feeling sweet flavors at the tip of your tongue, citrus, sour acids in the center and sides, some bitterness at the back. Once you gulp it down, you get a warm, tingling feeling on the throat. So you just tend to observe all of these things, because with each wine, that intensity changes. ಟೇಸ್ಟ್ ಬಗ್ಗೆ ನಾನೇನು
ಕಮೆಂಟ್ ಮಾಡ್ತಾ ಇಲ್ಲ. ನೀವು ಬಂದೆ ಟೇಸ್ಟ್ ಮಾಡಿ. ಇದು ಟೇಸ್ಟ್ ಒಬ್ಬೊಬ್ರಿಗೆ ಒಂದೊಂಥರ ಇಷ್ಟ ಆಗ್ಬೋದು, ಇಷ್ಟ ಆಗದೇ ಇರ್ಬೋದು. ಸೊ ಇದ್ರ ಬಗ್ಗೆ ನಾನು ಕಮೆಂಟ್ ಮಾಡ್ತಾ ಇಲ್ಲ. ಅಲ್ಲಿ ಭಾಳಷ್ಟು ವೆರೈಟಿ ವೈನ್ಗಳನ್ನು ರುಚಿ ನೋಡ್ಲಿಕ್ಕಂತ ಕೊಡ್ತಾ ಇದ್ರು. ಆದರೆ ಆಲ್ಕೋಹಾಲ್ ಇರುವಂಥ ಯಾವುದೇ ಪಾನೀಯವನ್ನು ನಾನು ತಗೊಳ್ಳೋದಿಲ್ಲ, ತಗೊಳ್ಳಿ ಅಂತ ರೆಕಮೆಂಡ್ ಕೂಡ ಮಾಡೋದಿಲ್ಲ. ಆದರೆ ವೈನ್ ಹೇಗೆ ತಯಾರಿ ಮಾಡೋದು ಮತ್ತು ವೈನ್ ಟೇಸ್ಟಿಂಗ್ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಖಂಡಿತವಾಗ್ಲೂ ಈ ಜಾಗವನ್ನು ರೆಕಮೆಂಡ್ ಮಾಡ್ತೀನಿ. ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ನಮಸ್ಕಾರ.